ಮಕ್ಕಳು ಸ್ಕೂಲಿಗೆ ಹೆದರಿಕೆಯಿಂದ ಒತ್ತಾಯದಿಂದ ಹೋಗಬಾರ್ದು, ಖುಷಿಯಿಂದ ಹೋಗಬೇಕು. ಸ್ಕೂಲ್ ಜೊತೆ ಮಕ್ಕಳಿಗೆ ಅಟ್ಯಾಚ್ಮೆಂಟ್ ಬೆಳೆದ್ಬಿಡಬೇಕು. ಹಾಗಿರಬೇಕು ಸ್ಕೂಲ್ ಅಲ್ವಾ? ಹಾಯ್, ಹಲೋ, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನನ್ನ ಚಾನಲಲ್ಲಿ ನಾನೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕಿದೆ ನಿಮ್ಮ ಹತ್ರ. ಯಾರೂ ಕಸಿದುಕೊಳ್ಳಲಾಗದ, ನಾವು ಕಳ್ಕೊಳ್ಳಾಗದ, ಕೊನೆಯವರೆಗೆ ನಮ್ಮೊಟ್ಟಿಗೆ ಇರುವ ಸಂಪತ್ತು ಯಾವುದು ಹೇಳಿ? ವಿದ್ಯೆ ಅಲ್ವಾ? ಹಾಗೆ ಮಗು ಹುಟ್ಟಿ ಬೆಳೆಯುವಾಗ, ದೊಡ್ಡದಾಗುವಾಗ ತಾಯಿಯೇ ಮೊದಲ ಗುರು ಅಲ್ವಾ? ನೆಕ್ಸ್ಟು ಬರುತ್ತೆ ಸ್ಕೂಲ್ ಕಾಲೇಜುಗಳು. ಪ್ರತಿಯೊಬ್ಬರು ಕೂಡ ಅವರವರ ಮಕ್ಕಳನ್ನು ಸ್ಕೂಲಿಗೆ ಸೇರಿಸುವಾಗ 10 ಸಲ ವಿಚಾರ ಮಾಡ್ತಾರೆ. ಏನಪ್ಪ ಅಂದರೆ ಆ ಸ್ಕೂಲ್ ಹೇಗಿರ್ಬೋದು, ಟೀಚರ್ಸ್ ಹೇಗಿರ್ಬೋದು, ಅಲ್ಲಿಯ ವಾತಾವರಣ ಹೇಗಿರ್ಬೋದು, ನಮ್ಮ ಮಗು ಅಲ್ಲಿ ಸೇಫಾಗಿರುತ್ತಾ, ಹೇಗೆ ಏನು, ತುಂಬ ಆತಂಕಗಳು ಕಾಡ್ತಾ ಇರುತ್ತಲ್ವ. ನಾನು ಕೂಡ ನನ್ನ ಮಗಳನ್ನು ಸ್ಕೂಲಿಗೆ ಸೇರಿಸುವಾಗ 10 ಸಲ ವಿಚಾರ ಮಾಡಿದ್ದೇನೆ, ಹೇಗಪ್ಪ ಏನಪ್ಪ ಅಂತ. ಆದರೆ ದೇವರ ದಯೆಯಿಂದ ನನ್ನ ಮಗಳಿಗೆ ಒಳ್ಳೆ ಸ್ಕೂಲ್ ಸಿಕ್ಕಿದೆ, ತುಂಬಾ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಸ್ಕೂಲ್ಸ್ ಇನ್ ಸುರತ್ಕಲ್. ನಿಜವಾಗೂ ಇಷ್ಟು ವರ್ಷದಲ್ಲಿ ಯಾವುದೇ ಆತಂಕ ಇಲ್ಲದೆ ನಿರಾತಂಕವಾಗಿ ನೆಮ್ಮದಿಯಿಂದ ನಾನು ಸ್ಕೂಲಿಗೆ ಕಳಿಸಿಕೊಟ್ಟಿದ್ದೇನೆ. ಒಳ್ಳೆ ಎಜುಕೇಷನ್ ಕೊಡ್ತಿದ್ದಾರೆ, ಸೇಫಾಗಿ ಮನೆಗೆ ಬರ್ತಿದ್ದಾಳೆ. ಅದಕ್ಕಿಂತ ಮಿಗಿಲಾಗಿ ಏನು ಬೇಕು ಮನುಷ್ಯನಿಗಲ್ವಾ? ತುಂಬ ಒಳ್ಳೆಯ ವಾತಾವರಣವಿದೆ. ಟೀಚರ್ಸ್ ಆಗಲಿ, ಅಲ್ಲಿರುವ ಎಲ್ಲ ಜನರು ಕೂಡ ತುಂಬಾ ಚೆನ್ನಾಗಿದ್ದಾರೆ. ಆ ಸ್ಕೂಲ್ ಯಾವುದು ಗೊತ್ತಾ? ಸುರತ್ಕಲ್ಲಲ್ಲಿ ಮುಕ್ಕಾದಲ್ಲಿ ದ ಹೋಲಿ ಸ್ಪಿರಿಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ. ತುಂಬಾ ಚೆನ್ನಾಗಿದೆ. ಸ್ವಲ್ಪವೂ ವಿಚಾರ ಮಾಡದೆ ಆರಾಮಾಗಿ ಕಳಿಸ್ಕೊಡಿ ಮಕ್ಕಳನ್ನು. ಇದುವೇ ನೋಡಿ ಮುಕ್ಕಾ ಹೋಲಿ ಸ್ಪಿರಿಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಹತ್ತಿರವೇ ಬರುತ್ತೆ ಇದು. ಎಂಟ್ರೆನ್ಸಲ್ಲಿ ನೋಡಿ ಬೋರ್ಡ್ ಇದೆ, ಮತ್ತು ಗೇಟ್ ಒಳಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಉದ್ದಕ್ಕೂ ತುಂಬ ಗಿಡಗಳನ್ನು ನೆಟ್ಟಿದ್ದಾರೆ. ಸೊ ನೋಡ್ಕೊಂಡು ಹೋಗೋಣ ಬನ್ನಿ. ಇನ್ನು ಸ್ಕೂಲ್ ಕ್ಯಾಂಪಸ್ ಎಷ್ಟು ದೊಡ್ಡದಾಗಿದೆ ನೋಡಿ. ಚರ್ಚ್ ಕೂಡ ಇದೆ, ಹಾಗಾಗಿ ಅಲ್ಲಿ ಪ್ರೇಯರ್ಸ್ ಎಲ್ಲ ನಡೀತಾ ಇರುತ್ತಲ್ಲ, ಪಾಸಿಟಿವ್ ಎನರ್ಜಿ ಆಟೋಮೆಟಿಕಲ್ಲಿ ಇದ್ದೇ ಇರುತ್ತೆ ಇಲ್ಲಿ. ಇನ್ನು ಕೆಲವು ಪೇರೆಂಟ್ಸು ಹೆಸರಾಂತ ಸ್ಕೂಲ್ಸ್ಗಳಿಗೆ ಮಕ್ಕಳನ್ನು ಸೇರಿಸ್ತಾರೆ, ಲಕ್ಷಗಟ್ಟಲೆ ಕೊಡ್ತಾರೆ. ಆದರೆ ಸ್ಕೂಲ್ ಒಳಗೆ ಹೋದ ಮಗು ಸೇಫಾಗಿ ಹೊರಗೆ ಬರುತ್ತೆ ಅನ್ನೋದೇ ಗ್ಯಾರಂಟಿ ಇರಲ್ಲ. ಏನು ಮಾಡೋಕ್ಕಾಗತ್ತೆ? ಎಲ್ಲ ಸ್ಕೂಲ್ಗಳು ಹಾಗಂತ ನಾನು ಇನ್ನೂ ಹೇಳ್ತಾ ಇಲ್ಲ, ಕೆಲವೊಂದು ಸ್ಕೂಲ್ಗಳು ಹಾಗೇ ಇರುತ್ತೆ. ನಾವು ನ್ಯೂಸ್ಗಳಲ್ಲಿ ಕೇಳಿರ್ತೇವೆ, ನೋಡಿರ್ತೇವೆ. ಹಾಗೆ ಈ ಸ್ಕೂಲಲ್ಲಿ ಆ ರೀತಿ ಇಲ್ಲ, ತುಂಬಾ ಖುಲ್ಲ ಇದೆ, ಓಪನ್ ಸ್ಪೇಸಲ್ಲಿದೆ. ನಾವು ಪೇರೆಂಟ್ಸು ದೂರದಿಂದ ಕೂಡ ಸ್ಕೂಲ್ ಕಡೆಗೆ ನೋಡಿದರೆ ಏನು ನಡೀತಿಲ್ಲ ಅಂತ ಅಬ್ಸರ್ವ್ ಮಾಡ್ಬೋದು. ಇನ್ನು ಪೇರೆಂಟ್ಸಿಗೂ ಸ್ಕೂಲಿಗೆ ಹೋಗೋಕ್ಕೆ ನಿರ್ಬಂಧನೇ ಇಲ್ಲ, ಫ್ರೀಯಾಗಿ ಹೋಗ್ಬೋದು, ಟೀಚರ್ಸ್ ಒಟ್ಟಿಗೆ ಡಿಸ್ಕಸ್ ಮಾಡ್ಬೋದು, ಮಕ್ಕಳ ಬಗ್ಗೆ ವಿಚಾರಿಸ್ಕೋಬೋದು. ಇನ್ನೇನು ಬೇಕು ನಿಮಗೆ ಅಲ್ವಾ? ನೋಡ್ತಾ ಇದ್ದೀರಲ್ವಾ, ಇದೇ ಸ್ಕೂಲು. ಎಷ್ಟು ದೊಡ್ಡದಾಗಿ ಗ್ರೌಂಡ್ ಇದೆ, ಅದರಲ್ಲಿ ಸ್ಕೂಲ್ ಇದೆ. ಆ ಗ್ರೌಂಡಲ್ಲಿ ದೊಡ್ಡದಾಗಿ ಸ್ಟೇಜ್ ಕೂಡ ಇದೆ. ಸ್ಕೂಲ್ ಅಂದಮೇಲೆ ಫಂಕ್ಷನ್ಸ್ಗಳು ಹಾಗೆ ಆಗುತ್ತಲ್ವ, ಅದಕ್ಕೋಸ್ಕರ. ಇನ್ನು ನಾವು ಸ್ಕೂಲ್ ಒಳಗೆ ಎಂಟ್ರಿ ಕೊಡೋಣ. ಸ್ಟಾರ್ಟಿಂಗಲ್ಲೇ ನೋಡಿ ಅಕ್ಕನವರು ಎಷ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ. ಇನ್ನು ಸ್ಕೂಲ್ ಒಳಗೆ ನಾನು ಎಂಟ್ರಾದೆ ನೋಡಿ, ಎಷ್ಟು ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ವಾ? ತುಂಬಾ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ಗ್ರೌಂಡ್ ಫ್ಲೋರಲ್ಲಿ ಸ್ಟಾಫ್ ರೂಮು, ಆಫೀಸ್ ರೂಮು, ಮತ್ತು ಚಿಕ್ಕ ಮಕ್ಕಳಿಗೆ ಅಂದರೆ ಪ್ರೈಮರಿ, ನರ್ಸರಿ ಕ್ಲಾಸ್ಗಳೆಲ್ಲ ಇಲ್ಲಿವೆ. ಇನ್ನು ಇವಿಷ್ಟು ಜಾಗದಲ್ಲಿ ಮಕ್ಕಳೆಲ್ಲ ಬೆಳಿಗ್ಗೆ ಪ್ರೇಯರ್ ಮಾಡ್ತಾರೆ, ಅಸೆಂಬ್ಲಿ ನಡೆಯುತ್ತೆ ಡೈಲಿ.
ಮತ್ತು ಮೇಲೆ ಶೀಟ್ ಇದೆ ಅಲ್ವಾ, ಯಾಕಂದರೆ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಮಕ್ಕಳಿಗೆ ಓಡಾಡೋಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಇನ್ನು ಇವುಗಳೆಲ್ಲ ಕ್ಲಾಸ್ ರೂಮ್ಗಳು. ಒನ್ ಬೈ ಒನ್ ತೋರಿಸ್ತಾ ಬರ್ತೇನೆ ನೋಡಿ. ಇಲ್ಲಿ ನೋಡಿ ಬಳ್ಳಿಗಳನ್ನೆಲ್ಲ ಹಬ್ಸಿದ್ದಾರೆ, ಗ್ರೀನರಿ ಇರಲೇಬೇಕಂತ. ಇಲ್ಲಿ ಕೆಳಗಡೆ ನರ್ಸರಿ, ಪ್ರೈಮರಿ ಕ್ಲಾಸ್ಗಳು, ಮೇಲೆ ಹೈಸ್ಕೂಲ್ ನಡೆಯುತ್ತೆ. ನಾನು ಮೊದಲು ಗ್ರೌಂಡ್ ತೋರಿಸಿದ್ದೇನಲ್ವಾ ಸ್ಟಾರ್ಟಿಂಗಲ್ಲಿ, ಹಾಗೆ ಅದರ ಸುತ್ತಲೂ ಕೂಡ ಗಿಡ ಮರಗಳನ್ನು ಬೆಳೆಸಿದ್ದಾರೆ, ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಆಫೀಸ್ ರೂಮ್ಗೆ ಹೋಗೋಣ ಬನ್ನಿ. ಇಲ್ಲಿರುವ ಕ್ಲರ್ಕ್ಗಳನ್ನು ಮಾತಾಡ್ಸೋಣ. ಮೊದಲು ಇವರು ಜ್ಯೋತಿ ಅಂತ, ಇವರು ಅಡ್ಮಿಷನ್ನಿಂದ ಹಿಡಿದು ಆಫೀಸಿನ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಮಕ್ಕಳಿಗೆ ಏನಾದ್ರು ತೊಂದರೆ ಆದರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇವರು ಸವಿತಾ ಅಂತ, ಇವರು ಕೂಡ ಸೇಮ್, ಇಬ್ಬರು ಸೇರಿ ಎಲ್ಲ ಒಂದು ಆಫೀಸ್ ವರ್ಕ್ಗಳನ್ನು ನೀಟಾಗಿ ಚೆನ್ನಾಗಿ ಮಾಡ್ತಾರೆ. ಇನ್ನು ಇದ್ರ ಪಕ್ಕ ಇರೋದು ಇನ್ನೊಂದು ರೂಮ್ ಇದೆ, ಅಲ್ಲಿ ಮಕ್ಕಳಿಗೆ ಏನಾದ್ರು ತೊಂದರೆ ಆದರೆ ಇಲ್ಲಿ ಕೂರಿಸ್ತಾರೆ, ನೋಡ್ಕೋತಾರೆ. ನೆಕ್ಸ್ಟ್ ಇಲ್ಲಿ ಪೇರೆಂಟ್ಸ್ ಏನಾದ್ರು ಬಂದರೆ ವೇಟ್ ಮಾಡೋಕ್ಕೆ, ಮಾತಾಡೋಕ್ಕೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇನ್ನು ಹೆಡ್ ಮಿಸ್ಟ್ರೆಸ್ ಸಿಸ್ಟರ್ ಕಾವ್ಯ ಅವರನ್ನು ನಿಮಗೆಲ್ಲ ಭೇಟಿ ಮಾಡಿಸ್ತೇನೆ ಬನ್ನಿ. ಸಿಸ್ಟರ್ ಕಾವ್ಯ ಈಸ್ ವೆರಿ ಕೈಂಡ್ ಹಾರ್ಟೆಡ್ ಆ್ಯಂಡ್ ವೆಲ್ ಡಿಸಿಪ್ಲಿನ್ ಲೇಡಿ. ಸ್ಕೂಲಿನ ಎಲ್ಲ ಸ್ಟೂಡೆಂಟ್ಸ್ಗಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಸ್ಕೂಲನ್ನು ತುಂಬ ಸಿಸ್ಟಮ್ಯಾಟಿಕ್ಕಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಜವಾಬ್ದಾರಿ ಅಲ್ವಾ ಹೆಡ್ ಮಿಸ್ಟ್ರೆಸ್ ಅಂದಮೇಲೆ, ಎಲ್ಲರನ್ನೂ ಮ್ಯಾನೇಜ್ ಮಾಡಬೇಕು. ಗುಡ್ ಮಾರ್ನಿಂಗ್ ಮ್ಯಾಮ್. Good morning. ಹೌ So how are you? ಫೈನ್, ಥ್ಯಾಂಕ್ ಯು ಮ್ಯಾಮ್. ಹೌ ಆರ್ ಯು? I am good. ಹಾಗೆ ಇವ್ರಿಗಿಂತ ಮೊದಲು ಸಿಸ್ಟರ್ ಪ್ರೆಸಿಲ್ಲಾ ಅವರು ಹೆಡ್ ಮಿಸ್ಟ್ರೆಸ್ ಆಗಿದ್ದರು ಇಲ್ಲಿ. ಸ್ಕೂಲನ್ನು ಈ ಹಂತಕ್ಕೆ ತರೋಕ್ಕೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಅವರು. ಶಿ ಈಸ್ ರಿಯಲಿ ಅ ಗ್ರೇಟ್ ಅಡ್ಮಿನಿಸ್ಟ್ರೇಟರ್. ಹಾಗೆ ಇವ್ರ ಥರನೇ ಸಿಸ್ಟರ್ ಕಾವ್ಯ ಅವರು ಕೂಡ ಬಂದಿದ್ದಾರೆ. ದ ಸ್ಕೂಲ್ ಈಸ್ ರಿಯಲಿ ವೆರಿ ಲಕ್ಕಿ. ಇನ್ನು ಇಲ್ಲಿ ಇನ್ನೊಂದು ಸೆಕ್ಷನ್ ಇದೆ, ಅಲ್ಲಿ ಕಂಪ್ಯೂಟ್ರನ್ನು ಇಟ್ಟಿದ್ದಾರೆ. ಅಲ್ಲಿ ಶಕೀಲಾ ಮ್ಯಾಮ್ ಅವರು ಎಲ್ಲ ಅಕೌಂಟ್ಸು ಎಲ್ಲವನ್ನು ಕೂಡ ಆಫೀಸ್ ವರ್ಕನ್ನು ಮಾಡ್ತಾ ಇದ್ದಾರೆ. ಇವರು ಕ್ಲಾಸ್ಗಳನ್ನು ಕೂಡ ತಗೊಳ್ತಾರೆ. ತುಂಬ ಪ್ರಾಮಾಣಿಕತೆ ಇದೆ, ಒಳ್ಳೆ ಟೀಚರ್ ಅವರು. ಇನ್ನು ಕ್ಲಾಸ್ ರೂಮ್ಗಳನ್ನು ನೋಡಿ, ದೊಡ್ಡ ದೊಡ್ಡ ಕ್ಲಾಸ್ ರೂಮ್ಗಳು, ಗಾಳಿ ಬೆಳಕು ಯಥೇಚ್ಛವಾಗಿ ಬರುತ್ತೆ. ಪೂರ್ಣಿಮಾ ಮ್ಯಾಮ್ ಕ್ಲಾಸ್ ತಗೋತಾ ಇದ್ದಾರೆ ನೋಡಿ. ಇನ್ನು ಕ್ಲಾಸ್ ರೂಮ್ಗಳನ್ನು ತೋರಿಸ್ತಾ ಹೋಗ್ತೇನೆ ನೋಡಿ. ಇನ್ನು ಇಲ್ಲಿ ನೋಡಿ ಪುಟ್ಟ ಮಕ್ಕಳು, ನರ್ಸರಿ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಅಂತ ಪುಟ್ಟಾಗಿ. ಇಲ್ಲಿ ಜಸಿಂತಾ ಮ್ಯಾಮ್ ಅವರು ಅವರಿಗೆ ಹೇಳ್ಕೊಡ್ತಾರೆ. ಪುಟ್ಟ ಮಕ್ಕಳಿಗೆ ಖುಷಿಯಾಗಲಿ ಅಂತ ಕ್ಲಾಸ್ ರೂಮ್ಗಳನ್ನು ಎಷ್ಟು ಕಲರ್ಫುಲ್ಲಾಗಿ ಮಾಡಿಟ್ಟಿದ್ದಾರೆ ನೋಡಿ. ನನ್ನ ಮಗಳು LKG ಇರುವಾಗ ಜಸಿಂತಾ ಮ್ಯಾಮೇ ಕಲಿಸಿದ್ದು. ಆಗಿಂದ ನೋಡ್ತಿದ್ದೇನೆ. ಅವರು ಪುಟ್ಟ ಮಕ್ಕಳಿಗಂತೂ ಬೆಸ್ಟ್ ನಿಜಕ್ಕೂ, ಯಾಕಂದರೆ ತುಂಬಾ ಪೇಷನ್ಸ್ ಇದೆ ಮತ್ತು ತುಂಬ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಇನ್ನು UKG ಮಕ್ಕಳನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಗೊಂಬೆಗಳ ಥರ ಒಬ್ರಿಗಿಂತ ಒಬ್ಬರು. ಇಲ್ಲಿ ನ್ಯಾನ್ಸಿ ಮ್ಯಾಮ್ ಕೂಡ UKG ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ನೋಡಿ, ಎಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಾರೆ, ತಾಳ್ಮೆಯಿಂದ. ಇನ್ನಿಲ್ಲಿ ಅಪರ್ಣಾ ಮ್ಯಾಮ್ ಅವರು LKG ಮಕ್ಕಳಿಗೆ ಆಟ ಆಡಿಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆ ಓದೋದ್ರ ಜೊತೆಗೆ ಆಟ ಕೂಡ ಆಡಿಸ್ಬೇಕಲ್ವ, ಖುಷಿಯಾಗುತ್ತೆ ಅವರಿಗೆ. ಇನ್ನು ಆಶಾ ಮ್ಯಾಮ್ ಕ್ಲಾಸ್ ತಗೋತಾ ಇದ್ದಾರೆ ಇಲ್ಲಿ. ಇನ್ನು ನೆಕ್ಸ್ಟು 10th ಅವರಿಗೆ ಶಬೀನ್ ಮ್ಯಾಮ್ ಸ್ಪೆಷಲ್ ಕ್ಲಾಸ್ಗಳನ್ನು ತಗೊಳ್ತಾ ಇದ್ದರು. ಹಾಗಾಗಿ ಎಕ್ಸಾಮ್ಗೆ ಒಳ್ಳೆ ಪ್ರಿಪ್ರೇಷನ್ ಮಾಡಿಸ್ತಾರೆ, ಏನೆಲ್ಲ ಡೌಟ್ಸ್ಗಳಿರುತ್ತೆ ಕ್ಲಿಯರ್ ಮಾಡಿಕೊಡ್ತಾರೆ. ಇಲ್ಲಿ ನೋಡಿ ಪೂರ್ಣಿಮಾ ಮ್ಯಾಮ್ ಕೂಡ 10th ಕ್ಲಾಸಿನ ಸ್ಟೂಡೆಂಟಿಗೆ ಸಪ್ರೇಟಾಗಿ ಹೇಳಿಕೊಡ್ತಾ ಇದ್ದಾರೆ, ತುಂಬಾ ತಾಳ್ಮೆಯಿಂದ ಪ್ರೀತಿಯಿಂದ. ಹಾಗೆಯೇ ಸಾರಿಕಾ ಮ್ಯಾಮ್ ಕೂಡ ಹೇಳಿಕೊಡ್ತಾ ಇದ್ದಾರೆ. ಇನ್ನು ನಿಕ್ಷಿತಾ ಮ್ಯಾಮ್ ಕೂಡ ಕೆಲವೊಂದು ಮಕ್ಕಳಿಗೆ ಎಕ್ಸಾಮಿಗೆ ಪ್ರಿಪೇರ್ ಮಾಡಿಸ್ತಾ ಇದ್ದಾರೆ, ಡೌಟ್ ಕ್ಲಿಯರ್ ಮಾಡ್ತಿದ್ದಾರೆ. ಇನ್ನು ಈ ಸ್ಕೂಲಿನ ಸ್ಟಾಫ್ ರೂಮ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ.
ಟೀಚರ್ಸ್ ಅವರವರ ಕೆಲಸ ಮಾಡ್ಕೊಂಡಿದ್ದಾರೆ. ಮ್ಯಾಮ್ ನಮಸ್ತೆ. ಇವರು ವಿನುತಾ ಮ್ಯಾಮ್ ಅಂತ ತುಂಬ ವರ್ಷದಿಂದ ಇಲ್ಲಿ ಟೀಚರ್ ಆಗಿದ್ದಾರೆ. ತುಂಬಾ ಒಳ್ಳೆ ಟೀಚರ್, ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಇವರು ಸಿಸ್ಟರ್ ಸ್ಮೃತಿ ಅಂತ, ಇವರು ಶಕಿಲಾ ಮ್ಯಾಮ್. ಇವ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೇನಲ್ವಾ. ಇದು ಫಸ್ಟ್ ಫ್ಲೋರಲ್ಲಿ ಹೈಸ್ಕೂಲಿನ ಕ್ಲಾಸಸ್ಗಳು, ಕಾರಿಡಾರು ಕ್ಲಾಸಸ್ ಎಲ್ಲ ಹೀಗಿದೆ. ಇಲ್ಲೂ ಕೂಡ ಥರ್ಡ್ ಫ್ಲೋರಲ್ಲಿ ದೊಡ್ಡದೊಂದು ಹಾಲು, ಸ್ಟೇಜ್ ಎಲ್ಲ ಇದೆ. ನನಗೆ ಒಳಗೆ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಪಬ್ಲಿಕ್ ಎಕ್ಸಾಮ್ ನಡೀತಾ ಇತ್ತು. ಇದು ಅಸೆಂಬ್ಲಿಯಲ್ಲಿ ನೋಡಿ ಸ್ಟೂಡೆಂಟ್ಸ್ಗಳೆಲ್ಲ ಪ್ರೇಯರ್ ಮಾಡ್ತಿದ್ದಾರೆ. ಡೈಲಿ ಇರುತ್ತೆ. ಇನ್ನು ಇವರೆಲ್ಲ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಆಫ್ ದಿ ಸ್ಕೂಲ್. ಎಲ್ಲ ಟೀಚರ್ಸು ಇದ್ದಾರೆ ನೋಡಿ. ಫಾದರ್ ಸಿರಿಲ್ ಪಿಂಟೋ ಅವರು ಇದ್ದಾರೆ. ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಕೋ ಕ್ಲಬ್ ಅಂತ ಗಾರ್ಡನಿಂಗು, ಗಿಡಗಳನ್ನು ನೆಡೋದು, ಗಾರ್ಡನಿಂಗ್ ಬಗ್ಗೆ, ಎನ್ವಿರಾನ್ಮೆಂಟಲ್ ಬಗ್ಗೆ ಎಲ್ಲನೂ ಕೂಡ ಹೇಳಿಕೊಡ್ತಾರೆ. ಇನ್ನು ಇದು ಸ್ಟೇಜು ಆಲ್ರೆಡಿ ನಾನು ತೋರಿಸಿದ್ದೆ ಸ್ಟಾರ್ಟಿಂಗಲ್ಲಿ. ಎಲ್ಲ ಫಂಕ್ಷನ್ಗಳು ನಡೆಯುತ್ತೆ. ಅಲ್ಲಿ ಪಾಟ್ಗಳನ್ನು ಕೂಡ ಇಟ್ಟಿದ್ದಾರೆ. ಕೊಲಾಜ್ ಮೇಕಿಂಗ್ ಕಾಂಪಿಟೇಷನ್ ಇದು. ಇನ್ನು ಸ್ಪೋರ್ಟ್ಸ್ ರಿಲೇಟೆಡ್ ಸ್ಕೌಟ್ಸು, ಗೈಡ್ಸು, ಬುಲ್ಬುಲ್ ಎಲ್ಲ ಇದ್ದೇ ಇರತ್ತಲ್ವ. ಇದು ಮಹಾತ್ಮ ಗಾಂಧಿ ಜಯಂತಿ ದಿನ. ಇದು ನೋಡಿ ಕಾಂಪಿಟೇಷನ್ ಕುಕಿಂಗ್ ವಿದೌಟ್ ಫೈರ್ ಅಂತ. ಇನ್ನು ಕರಾಟೆ ನೋಡಿ. ಇಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲನೂ ಇದೆ. ಬರೀ ಎಜುಕೇಷನ್ ಒಂದೇ ಅಲ್ಲ, ಡ್ಯಾನ್ಸು, ಕರಾಟೆ, ಯೋಗ ಎಲ್ಲನೂ ಇದೆ. 1 by 1 ಫೋಟೋಸ್ ನೋಡ್ಕೊಂಡು ಬನ್ನಿ. ಇದು ಯೋಗ ಕ್ಲಾಸಲ್ಲಿ ನೋಡಿ. ಇನ್ನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಜೊತೆಗೆ ಗೇಮ್ಸ್ ಅಂತೂ ಕಂಪಲ್ಸರಿ ಆಡಿಸ್ತಾರೆ. ಯಾಕಂದರೆ ಫಿಸಿಕಲ್ ಎಜುಕೇಷನಲ್ಲಿ ಅದು ಕೂಡ ಮೇನ್ ಅಲ್ವಾ. ಸ್ಟೂಡೆಂಟ್ಗಳಿಗೆ ಮೆಂಟಲಿ, ಫಿಸಿಕಲಿ ಫಿಟ್ನೆಸ್ ತರೋದೇ ಗೇಮ್ಸ್ ಅಲ್ವಾ. ಹಾಗೆ ವೆಂಕಟರಮಣ್ ಸರ್ ಎಲ್ಲ ಸ್ಟೂಡೆಂಟ್ಸ್ಗಳ ಜೊತೆಗೆ ತುಂಬಾ ಫ್ರೆಂಡ್ಲಿಯಾಗಿದ್ದಾರೆ. ತಮಾಷೆ ಮಾಡ್ಕೊಂಡು ನಗಾಡಿಸ್ತಾ ಇರ್ತಾರೆ. ಹಾಗೆಯೇ ಸ್ಟ್ರಿಕ್ಟಾಗೂ ಇದ್ದಾರೆ, ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ. ಹಾಗೆಯೇ ಮಕ್ಕಳಿಗೆ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ಗಳಿದ್ದರೆ ಕೂಡಲೇ ಕಂಡುಹಿಡಿದು ಅದನ್ನು ಕಂಟ್ರೋಲ್ ಮಾಡ್ತಾರೆ. ತುಂಬ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಟೀಚರ್ ಅವರು. ಎಲ್ಲ ಮಕ್ಕಳಿಗೂ ಅವ್ರ ಕಂಡ್ರೆ ತುಂಬ ಇಷ್ಟ. ನೋಡಿ ಎಷ್ಟು ಶಿಸ್ತಲ್ಲಿ ಮಕ್ಕಳು ಹೋಗ್ತಿದ್ದಾರೆ ಅಲ್ವಾ. ಈ ಆಶಾ ಮ್ಯಾಮ್ ಚಿಕ್ಕ ಮಕ್ಕಳಿಗೆ ಆಟ ಆಡಿಸ್ತಿದ್ದಾರೆ. ಇನ್ನು ಸ್ಟೂಡೆಂಟ್ಸ್ಗಳು ನೋಡಿ, ಪೇರೆಂಟ್ಸ್ ಬಂದರೆ ನಗು ಮೊಗದಿಂದ ಮಾತಾಡ್ತಾರೆ. ಅದು ಕೂಡ ಒಂದು ಕ್ವಾಲಿಟಿ ಅಲ್ವಾ ಇಲ್ಲಿ ಕಲಿಸಿರೋದು. ಹಾಗೆ ಸ್ಟೂಡೆಂಟ್ಸ್ ಎಲ್ಲ ಈಗ ಬ್ರೇಕ್ ಟೈಮ್ ನೋಡಿ ಎಷ್ಟು ಖುಷಿಯಿಂದ ಓಡಾಡ್ಕೊಂಡಿದ್ದಾರೆ ಅಂತ. ಇನ್ನು ಕೆಲವರು ಟೀಚರ್ ಒಟ್ಟಿಗೂ ಡಿಸ್ಕಷನ್ ಮಾಡ್ತಿದ್ದಾರೆ. ಪಿ ಟಿ ಎದ ವೈಸ್ ಪ್ರೆಸಿಡೆಂಟ್ ಬಿ ನಾಗರಾಜ್ ಅವರು ಮಾತಾಡ್ತಾರೆ ನೋಡಿ. ನಮಸ್ಕಾರ ವೀಕ್ಷಕರೇ. ಹೋಲಿ ಸ್ಪಿರಿಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮುಕ್ಕ, ಈ ಶಾಲೆಯಲ್ಲಿ ನನ್ನ ಮಗಳು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾಳೆ. ಈ ಶಾಲೆ ನನಗೆ ಯಾಕೆ ಇಷ್ಟ ಆಯಿತು ಅಂದರೆ, ಮೊದಲನೇದಾಗಿ ಈ ಶಾಲೆಯ ಲೊಕೇಶನ್, ಅದು NH66 ಪಕ್ಕದಲ್ಲೇ ಇದೆ. ಯಾವ ರೀತಿಯ ಟ್ರಾನ್ಸ್ಪೋರ್ಟ್ನ ಕುಂದುಕೊರತೆ ನನಗೆ ಕಂಡು ಬರಲಿಲ್ಲ. ಮತ್ತೊಂದೇನೆಂದರೆ, ವಿದ್ಯಾಭ್ಯಾಸದ ಜೊತೆ ಮಕ್ಕಳನ್ನು ಪ್ರೀತಿಸೋದು. ಇಲ್ಲಿ ಪ್ರೀತಿ ಅಷ್ಟು ಮಕ್ಕಳಿಗೆ ಹಂಚಲಾಗುತ್ತದೆ. ಸೊ ಮನೆಯಿಂದ ನಾವು ಮಕ್ಕಳನ್ನು ಶಾಲೆಗೆ ಬಿಡ್ತೇವೆ. ಆ ಶಾಲೆಯಲ್ಲಿ ಅಷ್ಟೇ ಪ್ರೀತಿ ಪೂರ್ವಕವಾಗಿ ಅವರನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ಇದೆ. ಸೊ ಮತ್ತು ವಿದ್ಯಾಭ್ಯಾಸದ ಜೊತೆ ಮಕ್ಕಳಿಗೆ ಒಳ್ಳೆಯ ಡಿಸಿಪ್ಲಿನನ್ನು ಹೇಳಿಕೊಡಬೇಕು. ಮಕ್ಕಳು ಮುಂದಿನ ಭವಿಷ್ಯ. ಹಾಗಾಗಿ ಅವರಿಗೆ ಈಗಾಗಲೇ ನಾವು ಹೇಳಿಕೊಟ್ಟಂತಹ ಏನು ರೀತಿ ನೀತಿಗಳಿವೆ, ಬದುಕುವ ರೀತಿಗಳಿವೆ, ಅದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿನ ವಾತಾವರಣ ಮತ್ತು ವಿದ್ಯಾಭ್ಯಾಸದ ಜೊತೆ ಮಕ್ಕಳಿಗೆ ಸಿಗುವಂಥ ಸುರಕ್ಷತೆ ಇಲ್ಲಿ ಸಿಗುತ್ತೆ. ಹಾಗಾಗಿ ನನ್ನ ಮಗಳನ್ನು ಇಲ್ಲಿ ದಾಖಲಿಸಿದ್ದೇನೆ. ನೀವು ಬನ್ನಿ, ಅಡ್ಮಿಷನ್ ಓಪನ್ ಆಗಿದೆ, ದಾಖಲಿಸಿ. ಥ್ಯಾಂಕ್ ಯು ನಾಗರಾಜ್ ಅವರೇ. ನೋಡಿದ್ರಲ್ವಾ, ಬಿ ನಾಗರಾಜ್ ಅವರು ಕೂಡ ಕರೆಕ್ಟಾಗಿ ಹೇಳಿದ್ದಾರೆ. ಸೆಕ್ಯೂರಿಟಿ ಇದೆ ಇಲ್ಲಿ ಅಂತ ಅಲ್ವಾ.
ಸೊ ಈಗ 10th ಕ್ಲಾಸಲ್ಲಿ ಟಾಪರ್ಸ್ ಯಾರೆಲ್ಲ ಆದರು ಅಂತ ಹೇಳೋಣ. ಫಸ್ಟ್ ರ್ಯಾಂಕ್ ಮೋಕ್ಷಾ ಶೆಟ್ಟಿಯವರು, ಸೆಕೆಂಡ್ ರ್ಯಾಂಕ್ ಮೇಘನಾ ಪಿ ಆಚಾರ್ಯ ಅಂತ, ಇನ್ನು ಥರ್ಡ್ ರ್ಯಾಂಕ್ ಹನಿಷಾ ಎಚ್ ಪುತ್ರನ್ ಅಂತ. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ಇನ್ನು ಟೀಚರ್ಸ್ ಡೇ ಮತ್ತು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಟೀಚರ್ಸ್ ಡೇ ದಿನ ಮಕ್ಕಳೆಲ್ಲ ಡ್ಯಾನ್ಸು, ಸ್ಕಿಟ್ಟು, ಹಾಗೆ ಹೀಗೆ ಅಂತ ಟೀಚರ್ಸನ್ನು ಎಂಟರ್ಟೈನ್ ಮಾಡ್ತಾರೆ. ಯಾಕಂದರೆ ವರ್ಷ ಇಡೀ ಮಕ್ಕಳಿಗೋಸ್ಕರ ದುಡಿತಾರಲ್ವ ಟೀಚರ್ಸು. ಹಾಗೆ PTA ಮೆಂಬರ್ಸು ಕೂಡ ಟೀಚರ್ಸನ್ನು ಎಂಟರ್ಟೈನ್ ಮಾಡ್ತಾರೆ. ಅಂದರೆ ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನ್ ಅಂತ ಇರುತ್ತಲ್ವ, PTA ಅಂತ, ಆ ಮೆಂಬರ್ಸು ಕೂಡ ಎಂಟರ್ಟೈನ್ ಮಾಡ್ತಾರೆ. ಹಾಗೆ ನಾನು ಕೂಡ PTA ಮೆಂಬರ್ ಇದ್ದೆ, ನಾನು ಕೂಡ ಡ್ಯಾನ್ಸ್ ಮಾಡಿದೆ. ಎಲ್ರಿಗೂ ಕೂಡ ತುಂಬ ಖುಷಿಯಾಯಿತು. ಹಾಗೆ ಪೇರೆಂಟ್ಸಿಗೆ ಸ್ಕೂಲಲ್ಲಿ ಅವಕಾಶ ಕೊಡ್ತಾರೆ. ಇನ್ನು ಮೇಯ್ನಾಗಿ ಇಡೀ ಸ್ಕೂಲನ್ನು ಕ್ಲೀನಾಗಿ ಇಟ್ಟಿದ್ದಾರಲ್ವ, ಇವರಿಬ್ಬರು ಅಕ್ಕಂದಿರನ್ನು ಮಾತಾಡ್ಸೋಣ. ಇವರು ಜೆಸ್ಸಿಂತಾ ಅಂತ. 7ನೇ ವರ್ಷ ಆಯಿತು ಕೆಲಸ ಮಾಡಿ ಇಲ್ಲಿ. ಮಕ್ಕಳು ಮತ್ತೆ ಮಕ್ಕಳ ನಡುವಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಮಾಲತಿ ಅಕ್ಕ ಎಷ್ಟು ವರ್ಷದಿಂದ ಕೆಲಸ ಮಾಡೋದು? 12 ವರ್ಷ ಆಯ್ತಾ? 12 ವರ್ಷ ಆಯಿತಾ? ಇವರಿಬ್ಬರು ಕೂಡ ಸ್ಕೂಲಿಗೆ ಬೇಕೇ ಬೇಕು. ಯಾಕಂದರೆ ಸ್ಕೂಲನ್ನು ಕ್ಲೀನಾಗಿಡೋದೊಂದೇ ಇವರ ಕೆಲಸ ಅಲ್ಲ, ಏನೇ ಇದ್ದರೂ ಕೂಡ ಟೀಚರ್ಸಿಗೂ ಮತ್ತು ಸ್ಟೂಡೆಂಟ್ಸಿಗೆ ಎಲ್ರಿಗೂ ಇವರು ಬೇಕೇ ಬೇಕಾಗತ್ತೆ. ಹಾಗಾಗಿ ಇವರು ತುಂಬ ಇಂಪಾರ್ಟೆಂಟು ಸ್ಕೂಲಿಗೆ. ಹಾಗೆ ಚಿಲ್ಡ್ರನ್ಸ್ ಡೇ ದಿನ ಕೂಡ ಟೀಚರ್ಸು ಡ್ಯಾನ್ಸು, ಸ್ಕಿಟ್ಟು, ಕಾಂಪಿಟೇಷನ್ಗಳನ್ನೆಲ್ಲ ಅರೇಂಜ್ ಮಾಡಿ ಮಕ್ಕಳನ್ನು ಎಂಟರ್ಟೈನ್ ಮಾಡ್ತಾರೆ, ಸಂತೋಷಪಡಿಸ್ತಾರೆ. ಹಾಗೆ ಟೀಚರ್ಸ್ ಮತ್ತು ಮಕ್ಕಳ ಮಧ್ಯ ಒಂದು ರೀತಿ ಬಾಂಡಿಂಗ್ ಬೆಳೆದಿದೆ ಆ ಸ್ಕೂಲಲ್ಲಿ. ಹಾಗಾಗಿ ಯಾರೂ ಕೂಡ ಆ ಸ್ಕೂಲನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸು ಮಾಡಲ್ಲ. ಹಾಗೆಯೇ ಬೆಳಿಗ್ಗೆ ಪ್ರೇಯರ್ ನಡೆಯುತ್ತಲ್ವ, ಸಂಜೆ ಕೂಡ ನಡೆಯುತ್ತೆ. ಅದೇ ಟೈಮಲ್ಲಿ HM ಏನಾದರೂ ಅನೌನ್ಸ್ ಮಾಡೋದಿದ್ರೆ ಮಾಡ್ತಾರೆ. ಸೊ ನೋಡಿದ್ರಲ್ವಾ ಸ್ಕೂಲ್ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ರೀತಿಯಿಂದ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಿರ್ಭೀತಿಯಿಂದ ಹೋಗಿ ಅಡ್ಮಿಷನ್ ಮಾಡಿಸಿ ನಿಮ್ಮ ಮಗುವನ್ನು ಒಳ್ಳೆ ರೀತಿಯಿಂದ ಬೆಳೆಯೋಕ್ಕೆ ಅವಕಾಶ ಕೊಡಿ. ಯಾವುದೇ ರೀತಿಯ ಜಾತಿ ಮತಗಳ ಮಾತಾಡಲ್ಲ ಇಲ್ಲಿ. ಎಲ್ಲ ಧರ್ಮದವರಿಗೂ ರೆಸ್ಪೆಕ್ಟ್ ಕೊಡ್ತಾರೆ, ಅವರ ಹಬ್ಬಗಳನ್ನು ಆಚರಿಸ್ತಾರೆ. ಎಲ್ಲ ರೀತಿಯಿಂದ ತುಂಬಾ ಒಂದು ಪ್ರಾಂಪ್ಟಾಗಿ ಮಕ್ಕಳಿಗೆ ಟೀಚರ್ಸ್ ಅವರ ಸರ್ವೀಸನ್ನು ಕೊಡ್ತಾ ಇದ್ದಾರೆ. ಸೆಲ್ಫ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಿರೋದು. ನನ್ನ ಮಗಳಿಗೆ ಇಷ್ಟು ವರ್ಷ ಸ್ಕೂಲಿಗೆ ಹೋಗ್ತಿದ್ದಾಳಲ್ವ, ಇದೇ ಸ್ಕೂಲಿಗೆ, ಅಪ್ಪಿತಪ್ಪಿ ಕೂಡ ಬೇರೆ ಸ್ಕೂಲಿಗೆ ಹೋಗೋಕ್ಕೆ ಹೇಳಿದರೆ ಆಗೋದೇ ಇಲ್ಲ. ಅಷ್ಟು ಈ ಸ್ಕೂಲಿನೊಟ್ಟಿಗೆ, ಟೀಚರ್ಸ್ ಒಟ್ಟಿಗೆ, ಮಕ್ಕಳೊಟ್ಟಿಗೆ ಅಟ್ಯಾಚ್ಮೆಂಟ್ ಬೆಳೆದೋಗಿದೆ. ಮತ್ತು ಖುಷಿಯ ವಿಚಾರ ಏನಂದರೆ ಪ್ರತಿ ವರ್ಷ ಕೂಡ ಅವಳು ಒಳ್ಳೆ ಮಾರ್ಕ್ಸ್ ತೊಗೊಂಡು ಕಂಟಿನ್ಯೂ ಆಗ್ತಾ ಇದ್ದಾಳೆ. ಈಗ 8th ಸ್ಟ್ಯಾಂಡರ್ಡಲ್ಲೂ ಕೂಡ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾಳೆ. ತುಂಬಾ ಖುಷಿ ಆಯ್ತು ನನಗೆ. ಸೊ ಫೈನಲಿ ಐ ಆಮ್ ಥ್ಯಾಂಕಿಂಗ್ ವೆರಿ ಮಚ್ ಟು ಫಾದರ್ ಸಿರಿಲ್ ಪಿಂಟೋ, ಸಿಸ್ಟರ್ ಕಾವ್ಯ ಮ್ಯಾಮ್ and all the teaching and non-teaching faculties of the school for giving me this opportunity. ಹಾಗಾಗಿ ಮ್ಯಾಕ್ಸಿಮಮ್ ಈ ವಿಡಿಯೋವನ್ನು ಶೇರ್ ಮಾಡಿಬಿಡಿ ಎಲ್ರಿಗೂ. ಯಾರೆಲ್ಲ ಹೊರಗಡೆ ಊರಿಂದ ಈ ಊರಿಗೆ ಶಿಫ್ಟ್ ಆಗ್ತಿದ್ದಾರೆ ಅವರಿಗೆ, ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ, ನೇಬರ್ಸಿಗೆ ಎಲ್ರಿಗೂ ಇನ್ಫಾರ್ಮ್ ಮಾಡಿ ನಮ್ಮ ಸ್ಕೂಲಿಗೆ ಹೆಚ್ಚೆಚ್ಚು ಅಡ್ಮಿಷನ್ ಆಗಲಿ. ನಮ್ಮ ಸ್ಕೂಲು ಇದೇ ರೀತಿಯಿಂದ ಒಳ್ಳೆ ರೀತಿಯಿಂದ ಕಂಟಿನ್ಯೂ ಆಗಲಿ. ಹೆಚ್ಚೆಚ್ಚು ಒಳ್ಳೊಳ್ಳೆ ಸ್ಟೂಡೆಂಟ್ಸ್ಗಳು ಈ ಸ್ಕೂಲಿಂದ ರೆಡಿ ಆಗಲಿ, ಮುಂದೆ ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡಲಿ. ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನಮ್ಮ ಸ್ಕೂಲಿಗೋಸ್ಕರ, ಸ್ಕೂಲಿನ ಸ್ಟೂಡೆಂಟ್ಸ್ಗಳಿಗೋಸ್ಕರ ಹೆಲ್ಪ್ ಮಾಡಿದ್ದೀರಾ, ಸರ್ವಿಸ್ ಕೊಟ್ಟಿದ್ದೀರಾ, ಬೆನ್ನೆಲುಬಾಗಿ ನಿಂತಿದ್ದೀರಾ. ಅವರೆಲ್ಲರಿಗೂ ಕೂಡ ಎಲ್ಲ ಪೇರೆಂಟ್ಸ್ಗಳ ಕಡೆಯಿಂದ, ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಸ್ಕೂಲಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಪ್ರೇ ಮಾಡ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. Thank you God for the birds can sing.